ಕುಸಿದು ಬಿದ್ದದ, ಆರ್ಥಿಕ ಅರಾಜಕತೆ ಉಂಟಾಗ್ಯದ. ರಾಜ್ಯದಲ್ಲಿ ಕೇವಲ ಮುಖ್ಯಮಂತ್ರಿ ಯಾರಾಗಬೇಕನ್ನುವಂಥ ಚರ್ಚೆ ನಡೆದ. ಈಗಾಗಲೇ ಇಬ್ಬರು ಮಂತ್ರಿಗಳ ವಿಕೆಟ್ ಬಿದ್ದದೆ, ಇವತ್ತು ವಿಕೆಟ್ ಪತನ ಆಗ್ಯಾವ ಇಬ್ಬರು ಮಂತ್ರಿಗಳು. ಒಬ್ಬರು ಭ್ರಷ್ಟಾಚಾರದಲ್ಲಿ, ಒಬ್ಬರು ಜಾಸ್ತಿ ಮಾತನಾಡಿದರು, ಸತ್ಯ ಮಾತನಾಡಿದರು ಅಂಥೇಳಿ ಅವರು ಮಂತ್ರಿಮಂಡಲದಿಂದ ವಜಾ ಮಾಡಿದ್ದಾರೆ. ಹೀಗಾಗಿ ಈ ರಾಜ್ಯ ಇವತ್ತು ಆಡಳಿತ ಅವ್ಯವಸ್ಥೆ ಮತ್ತು ಆರ್ಥಿಕ ಅರಾಜಕತೆ ಇವೆರಡೂ ತಲೆದೂರಿದಾವೆ ಅಂತ ನನಗೆ ಹೇಳಲಿಕ್ಕೆ ಬಯಸ್ತೇನೆ ನಾನು. ಸರ್, ವಾಲ್ಮೀಕಿ ಪ್ರಬಲ ನಾಯಕರು ಸರ್ ರಾಜಣ್ಣ ಅವರು, ಅವ್ರನ್ನ ತೆಗೆದು ಆ ಸಮುದಾಯಕ್ಕೆ ಅನ್ಯಾಯ ಮಾಡೋದಕ್ಕೆ ಸರ್ ಅಲ್ಲ, ಒಂದು ಇಡೀ ವಾಲ್ಮೀಕಿ ಸಮುದಾಯಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅವಮಾನ ಮಾಡಿದೆ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ರಾಜಣ್ಣ ಅವ್ರು ಹೇಳಿದರೆ ಏನು ತಪ್ಪದ, ವಾಸ್ತವ ಅಂಶಗಳನ್ನು ರಾಜ್ಯದ ಜನರಿಗೆ ತಿಳಿಯುವಂಥ ಒಂದು ಪ್ರಯತ್ನವನ್ನು ಅವ್ರು ಮಾಡಿದರು. ಏನು ಹೇಳಿದರು, ಒಂದು ಕಾಂಗ್ರೆಸ್ ಸರ್ಕಾರ ಇತ್ತು ಆ ಸಂದರ್ಭದಲ್ಲಿ, ನೀವೇನು ಪ್ರತಿಭಟನೆ ಮಾಡ್ತಾಯಿದ್ದೀರಿ, ಯಾವ ಓಟ್ ತಪ್ಪಾಗಿದಾವೆ ಅಂತ ಹೇಳ್ತಾರೆ, ಅವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿತ್ತು, ನಮ್ಮ ಜವಾಬ್ದಾರಿ ಇತ್ತು ಅಂತ ಹೇಳಿದ್ರಿ, ಏನು ತಪ್ಪದ? ಅದನ್ನು ಸ್ಪಷ್ಟೀಕರಣ ಕೇಳಬೇಕಾಗಿತ್ತು ಅವ್ರನ್ನು. ಹೋಗಲಿ, ಕೊನೆ ಪಕ್ಷ ಅವರ ರಾಜೀನಾಮೆ ಕೊಡ್ತು ಅಂತಂದ್ರೂ ಕೂಡ ರಾಜೀನಾಮೆ ಇಲ್ಲ, ಅವ್ರನ್ನ ಕಿಕ್ಔಟ್ ಮಾಡಿರಿ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾರಂತಂದ್ರೆ ಇದು ಆ ರಾಜ್ಯದ ರಾಜ್ಯದ ವಾಲ್ಮೀಕಿ ಸಮುದಾಯಕ್ಕೆ ಕಾಂಗ್ರೆಸ್ ಪಾರ್ಟಿ ಮಾಡಿದಂಥ ಅಗೌರವ ಅಂತ ಒಂದು ಹೇಳ್ತೀನಿ. ಒಂದು ಎರಡನೇದು, ರಾಜಣ್ಣ ಅವರು ಒಬ್ಬರದ ವೈಯಕ್ತಿಕ ಅಭಿಪ್ರಾಯ ಅಲ್ಲ ಅಂತ ಅನಿಸ್ತದೆ. ಅವ್ರ ಹಿಂದೆ ಒಂದು ದೊಡ್ಡ ಗುಂಪದ, ಬಲಾಢ್ಯ ಗುಂಪದ. ಆ ಗುಂಪಿನವ್ರೆಲ್ಲ ಅವ್ರನ್ನ ಮಾತನಾಡಕ್ಕೆ ಹಚ್ಚಿ ಇವತ್ತು ಯಾರೂ ಅವ್ರ ಪರವಾಗಿ ಮಾತನಾಡ್ತಾ ಇಲ್ಲ. ಇದು ದುಸ್ಥಿತಿ ಅಂತ ನನಗೆ ಅನಿಸ್ತದೆ. ರಾಜಣ್ಣ ಅವ್ರನ್ನ ಬಲಿಪಶು ಮಾಡಿರುವಂಥದ್ದು ಯಾರು ಅವ್ರ ಹಿಂದಿದ್ರು ಅವ್ರು ಮಾತಾಡಬೇಕಾಗ್ತದೆ. ಈಗ ಹೌದು, ಕಾಂಗ್ರೆಸ್ನವರು ಅದಾರೆ, ಬೇರೆದವ್ರು ಯಾಕದ? ಅದೇ ಅವ್ರು ಹೇಳಿದಾಗ ಯಾವಾಗ ಅವರು ಈ ವಿಚಾರಗಳನ್ನು ಎತ್ತರು ಅವರೆಲ್ಲ ಎಂಜಾಯ್ ಮಾಡಿದರು. ಹೌದು, ರಾಜಣ್ಣ ಹೇಳೋದು ಸರಿ ಅಂತ ಹೇಳಿದ್ರು. ಈಗ ಹೇಳ್ಬೇಕು ಅವರು, ಈಗ ಅವರೆಲ್ಲ ಮುಂದೆ ಬಂದು ರಾಜಣ್ಣ ಹೇಳೋದು ಸರಿ ಅದ, ನೀವು ಯಾಕೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡ್ರಿ ಅಂತ ಹೇಳುವಂಥ ದಾಡಿಸಿತನವನ್ನು ಮಾಡಬೇಕಂತ ಒತ್ತಾಯ ಮಾಡ್ತೀನಿ ನಾನು.